ಫ್ಯಾಮ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನೆಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಯಾರೆಲ್ಲ ನನ್ನ ವೀಡಿಯೋಸ್ಗೆ ಹೊಸ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ, ಇವತ್ತಿನದು ವ್ಲಾಗ್ ಏನಪ್ಪ ಅಂತಂದರೆ, ನಂದು ವರ್ಕ್ ಬ್ಯುಸಿ ಶೆಡ್ಯೂಲ್ಸ್, ಅಂದರೆ ನಾನು ವರ್ಕ್ನ ಹೆಂಗೆ ಮ್ಯಾನೇಜ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಮಾಡ್ತಾಯಿದ್ದೀನಿ. ಸೊ ಇವತ್ತು ಬೆಳಗ್ಗಿನ ಜಾವ 3:15 ಸೊ ವರ್ಕ್ಗೆ ಹೋಗ್ಬೇಕು ಇವಾಗ. ನಾನು ಮೇಕಪ್ ಆರ್ಟಿಸ್ಟ್ ಅಂತ ಹೇಳಿದ್ನಲ್ಲ, ಹಿಂದಿನ ಬ್ಲಾಗಲ್ಲಿ ಹೇಳಿರ್ತೀನಿ, ನೋಡಿಲ್ಲ ಅಂತಂದರೆ ಹೋಗಿ ಹಿಂದಿನ ವಿಡಿಯೋನ ನೋಡಿ. ಸೊ ಇವಾಗ ಬೆಳಗ್ಗೆ ಎದ್ದು ಮೇಕಪ್ಗೆ ಹೊರಟಿದ್ದೀನಿ. ಸೊ ಹೋಗ್ಬೇಕು ಇವಾಗ, ರೆಡಿ ಆಗಿದ್ದೀನಿ ಆಲ್ಮೋಸ್ಟ್. ಸೊ ನಮ್ಮ ಮನೆಯವ್ರಿಗೆ ಕಾಯ್ತಾ ಇದ್ದೀನಿ. ಸೊ ಅವ್ರು ಬಂದಿದ ತಕ್ಷಣ ಹೊರಡೋದೆ, ನಾನು ರೆಡಿ ಆಗಿದ್ದೀನಿ. ಸೊ ಅಲ್ಲಿ ಹೋಗ್ಬಿಟ್ಟು ಏನು ಮೇಕಪ್ ಮಾಡ್ತೀನಿ, ಹೆಂಗಿರುತ್ತೆ, ಒಂದು ನಾಮಕರಣದ ಮೇಕಪ್ ಇರೋದು. ಸೊ ಸಿಂಪಲಾಗಿ ಕೇಳಿದ್ದಾರೆ, ಸಿಂಪಲಾಗಿ ಹೆಂಗೆ ಮಾಡ್ತೀನಿ, ಏನು ಎತ್ತ ಎಲ್ಲ ನೋಡೋಣ ಬನ್ನಿ. ಇಡೀ ದಿನವೂ ಅಷ್ಟೇ ಏನೆಲ್ಲ ಮಾಡ್ತೀನಿ ಇಡೀ ದಿನದವರೆಗೂ ಅಂತ. ಇದು ಡೇ 2 ವ್ಲಾಗ್ ಗೈಸ್. ಸೊ ಬನ್ನಿ ನೋಡೋಣ ಏನೇನೆಲ್ಲ ಮಾಡ್ಬೋದು ನಾನು ಅಂತ. ಸೊ ಅವ್ರು ಬಂದಾಯಿತು, ಅವ್ರು ಬಂದಮೇಲೆ ಆನ್ ದ ವೇ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ ಮುಂದೆ ಏನೇನೆಲ್ಲ ಮಾಡ್ತೀನಿ, ಹೆಂಗೆಲ್ಲ ಮೇಕಪ್ ಮಾಡ್ತೀನಿ ಅಂತ. ಸೊ ಇವತ್ತಿನ ದಿನ ಹೇಗಿರುತ್ತೆ ಅಂತ ಡೇ 2 ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ. ಗೈಸ್, ನಾನು ನಿನ್ನೆ ಬ್ಲಾಗಲ್ಲಿ ಹೇಳಿದ್ನಲ್ಲ, ಜಲ್ಲಿ ಮಾರಮ್ಮನ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು, ಬೆಳ್ಳಿ ಪಲ್ಲಕ್ಕಿ ಇದೆ, ಹೋಗ್ಲಿಕ್ಕಾಗಲಿಲ್ಲ, ಟೈಮ್ ಆಗೋಯ್ತು ಅಂತ. ಸೊ ಅದ್ರದ್ದೇ ದೇವಸ್ಥಾನದ ಮುಂದೆನೇ ನಾವು ಇವಾಗ ಪಾಸ್ ಆಗ್ತಾಯಿದ್ದೀವಿ. ಆ್ಯಕ್ಚುಲಿ ಅದು ಬೆಳ್ಳಿ ಪಲ್ಲಕ್ಕಿ ಎಲ್ಲ ಮುಗ್ದಾದ್ಮೇಲೆ ಬೆಳಗಿನ ಜಾವ 3:30-4 ಗಂಟೆ ಟೈಮಲ್ಲಿ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗ್ತಾಯಿದ್ರು. ಸೊ ಆ ಟೈಮಲ್ಲಿ ನಾವು ಹೋಗ್ತಾಯಿದ್ವಿ, ಎಂಟ್ರ್ ಆಗ್ತಾಯಿದ್ವಿ ಆ ಪ್ಲೇಸ್ ಹತ್ರ. ಹಿಂಗಿದ್ದು ನೋಡಿ, ತುಂಬ ಅಂದರೆ ತುಂಬಾ ಗ್ರ್ಯಾಂಡಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇಷ್ಟೆಲ್ಲ ಗ್ರ್ಯಾಂಡಾಗಿ ಮಾಡ್ತಾರೆ ಅಂತ ನಂಗೆ ಐಡಿಯಾನೇ ಇರಲಿಲ್ಲ. ಅಷ್ಟೆಲ್ಲ ಮಾಡ್ತಾರೆ ಅಂತ ಐಡಿಯಾದಿಂದ ಹಠ ಮಾಡ್ಕೊಳ್ಳೋದು, ಅದು ಟೈಮ್ ಮಾಡೋದು ಅಂತ ಬರ್ತಿದ್ದೆ. ಅನ್ಫಾರ್ಚುನೇಟ್ಲಿ ನನಗೆ ಅದೃಷ್ಟೇನೂ ಸಿಕ್ಕಿಲ್ಲ. ನೆಕ್ಸ್ಟ್ ಇಯರ್ ನೋಡೋಣ ಏನಾಗುತ್ತೆ ಅಂತ. ಸೊ ನಿಮಗೂ ತೋರಿಸ್ಬೇಕು ಅಂತ, ಸೊ ಅದಕ್ಕೆ ಒಂದು ಕ್ಲಿಪ್ಪಿಂಗ್ನ ಕ್ಯಾಪ್ಚರ್ ಮಾಡಿಕೊಂಡೆ ಗೈಸ್. ಸೊ ನನ್ನ ಬಂದು ಗೌರಿಬಿದನೂರಲ್ಲಿ. ಸೊ ಹೋಗ್ತಾ ಬೆಳ್ ಕರೀತಾ ಇತ್ತು. ಸೊ ಅದೊಂದು ವ್ಯೂ ಪಾಯಿಂಟ್ ಸಿಕ್ತು ನನಗೆ. ಸೊ ಅದಕ್ಕೆ ಅದೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕ್ಯಾಮ್ರಾ ಪೋಸಿಂಗ್ ಎಲ್ಲ ಮುಗಿಸ್ಕೊಂಡೆ. ನನ್ನ ಗಂಡ ಡ್ರಾಪ್ ಮಾಡಿದ್ದು. ಕ್ಲೈಂಟ್ ಮನೆಗೆ ಬಂದಿದ್ದಾಯಿತು. ಕ್ಲೈಂಟು ಸ್ನಾನ ಮಾಡೋಕ್ಕೆ ಹೋಗಿದ್ದಾರೆ. ಸೊ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀನಿ. ರೆಡಿ ಮಾಡಬೇಕಾಗಿರೋದು 9 ಗಂಟೆಗೆ. ಸೊ ಅವ್ರು ರೆಡಿ ಇರಬೇಕಾಗಿರೋದು 8:15. ಅವ್ರು ಅಂದರೆ ಫಂಕ್ಷನ್ ಸ್ಟಾರ್ಟ್ ಆಗೋದು 9 ಗಂಟೆಗೆ, ಆದರೆ ರೆಡಿ ಅವ್ರು 8:15 ಇರಬೇಕಂತೆ. ಈ ಟೈಮು 6:45 ಆಗಿದೆ. ಸೊ ಅವ್ರು ಸ್ನಾನ ಮಾಡ್ಕೊಂಡು ಬಂದಿದ ತಕ್ಷಣ ರೆಡಿ ಮಾಡೋಣ ಬನ್ನಿ. ಹೇಗೆ ರೆಡಿ ಆಗ್ತಾರೆ ಏನು ಅಂತ ಎಲ್ಲ ತೋರಿಸ್ತೀನಿ. ಬರುವಾಗ ನನ್ನ ಹಸ್ಬೆಂಡ್ ಡ್ರಾಪ್ ಮಾಡಿದ್ರು, ಹೋಗುವಾಗ ಬಸ್ ಕ್ಯಾಚ್ ಮಾಡ್ಕೊಂಡು ಹೋಗಬೇಕು. ಸೊ ನೋಡ್ತಾ ಇದ್ದೀನಿ. ಇವರೇ ನನ್ನ ಕ್ಲೈಂಟು. ಸೊ ಇವ್ರಿಗೆ ಮೇಕಪ್ ಸ್ಟಾರ್ಟ್ ಮಾಡಿದ್ದೀನಿ. ಹೇಗೆ ಬಂದಿದೆ ಮೇಕಪ್ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ನನ್ನ ಕೈಲಾದಷ್ಟು ಮಾಡಿದ್ದೀನಿ. ಅವ್ರು ತುಂಬ ಸಿಂಪಲ್ಲಾಗಿ ಕೇಳಿದರು. ಸೊ ನಾನು ಅತಿ ಸಿಂಪಲ್ಲಾಗೆ ಮೇಕಪ್ ಮಾಡಿದ್ದೆ. ಅವರು ತುಂಬಾ ಸಿಂಪಲ್ ಇದ್ದರು. ಸೊ ಹಂಗೂ ನನ್ನ ಒತ್ತಾಯದ ಮೇಲೆಗೆ ಸ್ವಲ್ಪ ಗ್ರ್ಯಾಂಡ್ ಜ್ಯುವೆಲ್ಸ್ ಎಲ್ಲ ತೊಗೊಂಡ್ರು. ಸೊ ಅದು ಹೆಂಗಾಯ್ತು ಅಂದರೆ, ಲಕ್ಕಿಲಿ ಅವ್ರ ಸಾರಿಗೆ ತುಂಬ ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡ್ತಿತ್ತು. ನಾನು ಆ ಸೀರೆನೂ ನೋಡಿರಲಿಲ್ಲ. ಸೊ ತುಂಬ ಚೆನ್ನಾಗಿರುತ್ತೆ, ತೊಗೊಂಡೋಗಿದೆ. ಸಕ್ಕತ್ತಾಗಿದೆ, ನೀವೇ ನೋಡಿ ಹೇಗೆ ಮಾಡಿದ್ದೀನಿ ಅಂತ. ಹೇರ್ ಸ್ಟೈಲು ಅಷ್ಟೇ ತುಂಬ ಇಷ್ಟಪಟ್ಟರು ಅವರು. ನ್ಯಾಚುರಲ್ ಆಗಿರಲಿ, ತುಂಬ ಓವರಾಗಿ ಏನು ಬೇಡ ನನಗೆ ಅಂತ ಹೇಳಿದ್ರಿಂದ ಇಷ್ಟು ಸಿಂಪಲ್ಲಾಗಿ ಮಾಡಿದ್ದಾಯಿತು ಗೈಸ್. ಅದಾದಮೇಲೆ ಅವ್ರು ನನ್ನನ್ನು ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿದ್ರು. ಸೊ ಬಸ್ ಸ್ಟಾಪಲ್ಲಿ ಡ್ರಾಪ್ ಮಾಡ್ಕೊಂಡು ನಾನು ಬಸ್ ಹತ್ಕೊಂಡು ನಮ್ಮೂರ ಕಡೆಗೆ ಹೊರಟೆ. ಒಂದು 12 ಗಂಟೆಗೆ ಬಿಟ್ಟಿದ್ದಕ್ಕೆ ಒಂದು 12:45ಗೆಲ್ಲ ಮನೆಗೆ ರೀಚ್ ಆಗಿಬಿಟ್ಟೆ. ಹೀಗಿತ್ತು ನಂದು ಮೇಕಪ್. ಸೊ ಗೈಸ್, ಮನೆಗೆ ಬಂದು ಫ್ರೆಶ್ ಅಪ್ ಎಲ್ಲ ಆಗಿ, ಫ್ರೆಶ್ ಅಪ್ ಇನ್ ದ ಸೆನ್ಸ್ ಜಸ್ಟ್ ಡ್ರೆಸ್ ಚೇಂಜ್ ಮಾಡಿದೆ, ಬಿಕಾಸ್ ಸ್ನಾನ ಮಾಡಬೇಕು. ಸೊ ಅದಕ್ಕೆ ಫ್ರೆಶ್ ಅಪ್ ಏನಾಗಲಿಲ್ಲ. ಸ್ನಾನ ಮಾಡೋಕ್ಕೂ ಮುಂಚೆ ಮಿಕ್ಕಿದ್ದು ಇನ್ನೊಂದು ಸ್ವಲ್ಪ ಕೆಲಸ ಮಾಡೋಣ ಅಂತ ಹೇಳಿ ಆಲ್ಮೋಸ್ಟ್ ಮುಗಿಬಿಟ್ಟಿದ್ದೀನಿ. ಅರ್ಧ ಮುಗಿಸ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಆಗಿದೆ ಎಲ್ಲ ವಾಪಸ್ ಜೋಡಿಸಿದ್ರೆ ಮುಗೀತು ಕೆಲಸ ಇವತ್ತಿಂದ. ಇಲ್ಲಿದ್ದು ಹಾಲ್ ಮಾತ್ರ ಈ ಕಡೆ ರೂಮ್ ಮಾಡಿದ್ದೀನಿ. ನಾಳೆ ಬಂದು ಬಟ್ಟೆ ಸ್ವಲ್ಪ ನೆನಾಕಿದ್ದೆ, ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕಾಯಿತು. ಸೊ ಬೆಡ್ಶೀಟ್ ಎಲ್ಲ ಏನಿದೆ ಇವತ್ತು ಎಲ್ಲ ಮುಗಿಸ್ಕೊತೀನಿ, ಬಟ್ಟೆನೂ ಆಲ್ಮೋಸ್ಟ್. ಬಿಕಾಸ್ ಇವತ್ತು ಒಗ್ದಾಕ್ಬಿಟ್ರೆ ನಾಳೆ ನನಗೆ ಮಡ್ಚ್ಕೊಳ್ಳೋಕ್ಕೆ ಜೋಡ್ಸೋಕ್ಕೆ ಈಸಿ ಆಗಿಬಿಡುತ್ತೆ. ನಾಳೆ ಮುಗಿಸ್ಕೊಂಡು ನಾಡಿದ್ದು ಸ್ಯಾಟರ್ಡೆ ನಾನು ಊರಿಗೆ ಹೋಗ್ತಾಯಿದ್ದೀನಿ ಮದುವೆಗೆ. ಸೊ ಪ್ಲ್ಯಾನಲ್ಲಿ ಸ್ವಲ್ಪ ಚೇಂಜ್ ಇದೆ. ನನ್ನ ಹಸ್ಬೆಂಡ್ ಏನೋ ಲೇಟಾಗಿ ಬರ್ತೀನಿ ಅಂತ ಹೇಳ್ತಿದ್ದಾರೆ. ನೋಡಬೇಕು ಅವ್ರು ಬರ್ತಾರೋ ಬರಲ್ವೋ, ಅದು ಡೌಟ್ ಇದೆ. ಸೊ ಮದುವೆಗೆ
ಸೊ ಸದ್ಯಕ್ಕೆ ಇವಾಗ ಇಷ್ಟು ಅಪ್ಡೇಟ್ಸ್ ಇದಾಗಿದೆ. ಹೊಟ್ಟೆ ಹಶ್ವಾಗ್ತಿದೆ, ಊಟ ಮಾಡಿದೆ ಬಟ್ ಸ್ಟಿಲ್ ಹೊಟ್ಟೆ ತುಂಬಿಲ್ಲ. ಜ್ಯೂಸ್ ಕುಡಿಯೋಕ್ಕೆ ಹೋಗಬೇಕು, ಫ್ರೆಶ್ ಅಪ್ ಆಗಿ ಒಂದೇ ಸತಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ಲ, ಇಷ್ಟು ಕೆಲಸ ಇದೆ ಇನ್ನೂ ಬಾಕಿ. ಇದಿಷ್ಟು ಇವತ್ತು ಮುಗಿಸ್ ಸಂಜೆ 6 ಗಂಟೆ ಅಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಫ್ರೆಶ್ ಅಪ್ ಆಗಿ ಕುತ್ಕೊಬೇಕು ನಾನು. ಬಿಕಾಸ್ ಬೆಳಗ್ಗೆ 3 ಗಂಟೆಯಿಂದನೂ ನಾನು ಬ್ಯುಸಿಯಾಗಿದ್ದೀನಿ, ರೆಸ್ಟೇ ಇಲ್ಲ. ಸೊ ಹಾಗಾಗಿ ಬನ್ನಿ ಗೈಸ್ ನೋಡೋಣ ಇನ್ನು ಮಿಕ್ಕಿದೇನೇನು ಮಾಡ್ತೀನಿ ಎಲ್ಲ ತೋರಿಸ್ತೀನಿ ಗೈಸ್. ನೆಕ್ಸ್ಟ್ ಅಪ್ಡೇಟ್ ಏನಂದರೆ, ಒಂದು ಹೇರ್ ಕಟ್ ಇತ್ತು, ಹೇರ್ ಕಟ್ ಮಾಡಿ ಆಯಿತು. ಅದು ಕ್ಲಿಪ್ಪಿಂಗ್ಸ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಅದು ಅರ್ಜೆಂಟಲ್ಲಿ ಮಾಡಿದ್ರಿಂದ ಅದ್ರದ್ದೇನು ಕ್ಲಿಪ್ಪಿಂಗ್ಸ್ ಮಾಡೋಕ್ಕಾಗಲಿಲ್ಲ. ಸೊ ಸೈಡಲ್ಲಿ ಫೋಟೋ ಅಟ್ಯಾಚ್ ಮಾಡ್ತೀನಿ ನೋಡಿ. ಸೊ ನೆಕ್ಸ್ಟ್ ಇವಾಗ ಒಂದು ಫೇಶಿಯಲ್ ಇದೆ. ಸೊ ಆ ಫೇಶಿಯಲ್ದು ಒಂದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ. ಸೊ ಅದರದ್ದು ರಿಸಲ್ಟ್ ಬಿಫೋರ್ ಆ್ಯಂಡ್ ಆಫ್ಟರ್ ಹಾಕ್ತೀನಿ. ಸೊ ಇವತ್ತಿನ ವರ್ಕಲ್ಲಿ ಇದು ಲಾಸ್ಟ್ ವರ್ಕ್ ಆಗಿರುತ್ತೆ. ಮತ್ತು ನಾಳೆ ಆರ್ಡರ್ಸ್ ಇದೆ. ಸೊ ನಾಳೆ ಆರ್ಡರ್ಸ್ ಮಾಡಿಕೊಂಡು ಇನ್ನು ನನ್ನ ರೂಮ್ ಕ್ಲೀನ್ ಮಾಡೋದು ಒಂದಿದೆ. ನಾಳೆ ಮೈ ರೂಮ್ ಟೂರ್ ಕ್ಲೀನಿಂಗ್ ಅಂತ ಅದೊಂದು ಮಾಡಬೇಕು. ಸೊ ಸದ್ಯಕ್ಕೆ ಅದೊಂದು ಫೇಶಿಯಲ್ ಮುಗಿಸಿ ವಿಡಿಯೋ ಎಂಡ್ ಮಾಡ್ತೀನಿ. ಸೊ ನೋಡ್ತಾ ಇರಿ ಅಲ್ಲಿವರೆಗೂ. ಫೇಶಿಯಲ್ ಮಾಡುವಾಗ ಯಾವುದೇ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ಫೋಟೋನ ಸೈಡಲ್ಲಿ ಅಟ್ಯಾಚ್ ಮಾಡ್ತೀನಿ ನೋಡಿ ಯಾವ ಥರ ಬಂದಿದೆ ಅಂಥೇಳಿ. ಹೇರ್ ಕಟ್ಟು ಮಾಡಿಸ್ಕೊಂಡು ಫೇಶಿಯಲ್ನು ಮಾಡಿಸ್ಕೊಂಡ್ರು ಅವರು. ಸೊ ಯಾವ ಥರ ರಿಸಲ್ಟ್ ಬಂದಿದೆ ಏನು ಎತ್ತ ಇಲ್ಲ ಅನ್ನೋದನ್ನು ಸೈಡಲ್ಲಿ ಫೋಟೋ ಪೋಸ್ಟ್ ಮಾಡ್ತೀನಿ. ಪ್ರೈವಸಿ ಇಶ್ಯೂಸಿಂದ ನಾನೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತಿನ ದಿನ ಇಷ್ಟ ಆಗಿತ್ತು ಗೈಸ್. ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಲ್ಲಿ ಇಲ್ಲಿ ಹೋಗಿದ್ದೀನಿ, ತೊಗೊಳಕ್ಕಾಗಲಿಲ್ಲ ಬಿಕಾಸ್ ಪಬ್ಲಿಕಲ್ಲಿ ಫೋನ್ ಸ್ವಲ್ಪ ಮುಜುಗರ ಇದೆ. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಸ್ವಲ್ಪ ತೊಗೊಳಕ್ಕಾಗಲಿಲ್ಲ. ಸೊ ಎಸ್ ಗೈಸ್, ಇವತ್ತಿನ ದಿನ ಹೀಗಿತ್ತು ನಂದು. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟಿಲ್ ದೆನ್ ಕೀಪ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.